ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲ? ಅಮ್ಮ ಕಲಿಸಿದ ಅಡುಗೆ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಮೊಟ್ಟೆ ಚಟ್ನಿ ಮಾಡುವ ರೆಸಿಪಿ ಯಾವ ರೀತಿ ಮಾಡುವ ಅಂತ ನಾವು ನೋಡುವ. ಈಗ ಮಸಾಲೆಗೆ ಏನೆಲ್ಲ ಬೇಕಂತ ನೋಡುವ. ಅರಶಿನ ಸ್ವಲ್ಪ, ಒಣಮೆಣಸು, ಕೊತ್ತಂಬರಿ ಸ್ವಲ್ಪ, ಜೀರಿಗೆ ಸ್ವಲ್ಪ ತಗೊಳ್ಳಿ, ಮತ್ತು ಹುಣಸೆ ಹುಳಿ ಸ್ವಲ್ಪ, ತೆಂಗಿನ ತುರಿ ಇಷ್ಟು ನಮಗೆ ಮಸಾಲೆಗೆ ಬೇಕು. ಈಗ ನಾವು ನಿಮಗೆ ಒಗ್ಗರಣೆಗೆ ಎರಡೇ ನಾನು ತಗೊಂಡದ್ದು ನೋಡಿ. ಟೊಮೆಟೊ ಒಂದು ತಗೊಂಡಿದ್ದೇನೆ, ಇನ್ನೊಂದು ಟೊಮೆಟೊ ಒಂದು, ಈರುಳ್ಳಿ ಒಂದು, ಇಷ್ಟು ನಮಗೆ ಒಗ್ಗರಣೆಗೆ ಬೇಕು. ಇಷ್ಟೇ ನಮಗೆ ಒಗ್ಗರಣೆಗೆ. ಮತ್ತು ಮೊಟ್ಟೆ 2 ತಗೊಂಡಿದ್ದೇನೆ ನಾನು. ತಗೊಂಡಿದ್ದೇನೆ ಹಾಕಲಿಕ್ಕೆ ನಮಗೆ ಮೊಟ್ಟೆ ಚಟ್ನಿ ಅಲ್ವಾ. ಒಣ ಮೆಣಸನ್ನು ಸ್ವಲ್ಪ ಬಿಸಿ ಮಾಡಬೇಕು, ಸ್ವಲ್ಪ ಫ್ರೈ ಮಾಡಿ, ಎಣ್ಣೆ ಎಲ್ಲ ಹಾಕೋದು ಬೇಡ. ಇದು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಬಂದ್ ಮಾಡಿ, ಗ್ಯಾಸ್ ಬಂದ್ ಮಾಡಿ. ಈಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಅದನ್ನು ಮುಚ್ಚಳ ಹಾಕಿ ಒಂದು ಸುತ್ತು ತಿರುಗಿಸಿ. ಇಷ್ಟು ಹುಡಿ ಆದರೆ ಸಾಕು ನೋಡಿ. ಮುಚ್ಚಳ ಹಾಕಿದ್ದೇನೆ ನೋಡಿ, ಇಷ್ಟು ಹುಡಿ ಆದರೆ ಸಾಕು. ಈಗ ನಾವು ಈ ಟೈಮಲ್ಲಿ ಅದಕ್ಕೆ ತೆಂಗಿನ ತುರಿ, ಅರಶಿನ ಮತ್ತು ಹುಣಸೆ ಹುಳಿ ಹಾಕಿ ಗರಿಯಾಗಿ ರುಬ್ಬಿಕೊಳ್ಬೇಕು. ನಾವು ಯಾವುದೇ ಕಾರಣಕ್ಕೆ ನೋಡಿ ಆಗಿದೆ. ಈಗ ನಾನು ಈ ಟೈಮಲ್ಲಿ ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೇನೆ. ಆಗಲೇ ಹಾಕಬೇಕಿತ್ತು, ನನಗೆ ಸ್ವಲ್ಪ ಮರೆತೋಯ್ತು. ನಾನು ಈ ಉಪ್ಪು ಹಾಕಿ ಇನ್ನೊಮ್ಮೆ ಒಂದು ಸುತ್ತು ತಿರುಗಿಸ್ತಾ ಇದ್ದೇನೆ. ನೋಡಿ, ನಮ್ಮದು ಮಸಾಲೆ ರೆಡಿ ಆಗಿದೆ. ಕಡಾಯಿ ಇಟ್ಟಿದ್ದೇನೆ, ಕಡಾಯಿಗೆ ಎಣ್ಣೆ ಕೂಡ ಹಾಕಿದ್ದೇನೆ ಈಗ ಒಗ್ಗರಣೆಗೆ. ಈಗ ನಾವು ಬಿಸಿಯಾಗಿದೆ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಅದಕ್ಕೆ ಟೊಮೆಟೊ ಹಾಕಬೇಕು. ಟೊಮೆಟೊ ಫ್ರೈ ಆದಮೇಲೆ ನಾವು ರುಬ್ಬಿಟ್ಟ ಮಸಾಲೆ ಉಂಟಲ್ಲ, ರುಬ್ಬಿದ ಮಸಾಲೆಯನ್ನು ಈ ಟೈಮಲ್ಲಿ ಹಾಕಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ, ರುಬ್ಬಿದ ಮಸಾಲೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಆದ ಮೇಲೆ ನಾವು 2 ಮೊಟ್ಟೆ ತಗೊಂಡಿದ್ದೇವೆ. ಮೊಟ್ಟೆಯನ್ನು ಇದರ ಮಧ್ಯ ಭಾಗಕ್ಕೆ ಹಾಕಬೇಕು. ಮಸಾಲೆಯ ಮಧ್ಯ ಭಾಗಕ್ಕೆ 2 ಮೊಟ್ಟೆಯನ್ನು ಹಾಕಿ ಫ್ರೈ ಮಾಡಿದರೆ ನಮ್ಮದು ಮೊಟ್ಟೆ ಚಟ್ನಿ ರೆಡಿ ಆಗ್ತಾ ಇರ್ತದೆ. ನೋಡಿ, ಬೇಕಾದರೆ ರೆಡಿ ಆಗ್ತಾ ಉಂಟು. ಈಗ ಇದನ್ನು ಗಂಜಿಯ ಜೊತೆ ನಾವು ತಿಂದರೆ ಆಹಾ ಎಂಥ ಟೇಸ್ಟ್. ನೋಡಿ ಹೇಗೆ ಬಂದಿದೆ ಅಂತ, ಕಲರ್ ಕೂಡ ಸೂಪರ್ ಆಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಮಾಡಿ, ಹಾಗೆ ನನಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.